ಒಂದು ಸೆಕೆಂಡ್, ತಾವು ಜನದ ಮುಂದೆ ಹೋಗಿಲ್ಲ ಅಂತಂದ್ರಿ, ಉಪಚುನಾವಣೆಗಳಲ್ಲಿ ಜನದ ಮುಂದೆ ಹೋದ್ವಿ, ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಚುನಾವಣೆ ಹೇಗಾಗಿತ್ತು ಅಂತ ನೆನೆಸ್ಕೊಂಡ್ರೆ ಚುನಾವಣೆಗಳಲ್ಲಿ ಹೋಗಿ ಮೂರು ಉಪಚುನಾವಣೆ ಏನು ಅಂತ ನಿಮ್ಗೆ ಗೊತ್ತಿದೆ. ಉಪಚುನಾವಣೆ ಹೇಗೆ ನಡೆಯುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ಕೊಳ್ಳಿ, ನಮಗೆ ಹೇಗೆ ಜನ ನೇರವಾಗಿ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದನ್ನ ವೋಟಿಂಗ್ ಪರ್ಸೆಂಟೇಜ್ ಜಯನ ಕೊಟ್ಟು ಕಡಿಮೆ ಆಗಿದೆ ನಮ್ಮ ಸರ್ಕಾರ. ಅಲ್ಲ ನಿಮ್ದು ಈಗ ನೀವು ಅಧಿಕಾರದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ಎಷ್ಟು ಇದಿತ್ತು, ಈಗ ಎಷ್ಟಿದೆ? ಅಲ್ಲ ಕರ್ನಾಟಕ ರಾಜ್ಯದ ಮಾತಾಡಿ, ಈಗ ಕರ್ನಾಟಕ ರಾಜ್ಯದ ನೀವು ಮಾತಾಡಿ. ಕರ್ನಾಟಕ ರಾಜ್ಯ ಅವ್ರು ಕೇಳ್ತಿರೋದೇನು? ಕರ್ನಾಟಕ ರಾಜ್ಯದ್ದು 27 ಲೋಕಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಸಂಖ್ಯೆ ಎಷ್ಟು, ಎಷ್ಟಿದೆ? ಬರೀ ಉಪಚುನಾವಣೆ ಆಲ್ ಇಂಡಿಯಾ ನೋಡೋದಕ್ಕಿಂತ JDS ಮೂರು ಉಪಚುನಾವಣೆಗಳು. ಹಾಗಾಗಿ ನಿಜವಾದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ಮತದಾರರು ನಿಜವಾದ ಪರಿಸ್ಥಿತಿ ಗೊತ್ತಿದೆ. ಹಾಗಾಗಿ ವೋಟ್ ಹಾಕ್ಸಿ ಗೆಲ್ಸಿದ್ದಾರೆ. ಆಗ್ಲೂ ಬೈ ಎಲೆಕ್ಷನ್ ನಾವು ಕಳೆದ ನಮ್ಮ ಸರ್ಕಾರದಲ್ಲಿ 18 ಗೆದ್ದಿದ್ದೀವಿ. ಆಯ್ತು, ಕುತ್ಕೊಂಡ್ಬಿಡಿ, ಮಾತಾಡ್ತಾರೆ. ಆಗಿನ ಕಾಲದಲ್ಲಿ ಎಲ್ಲಾನು ಇತ್ತು ಸರ್, ಕಾಲಚಕ್ರ. ಅವಾಗ ನೀವೇ ಹೇಳ್ತಾ ಇದ್ರಲ್ಲ, ಅಲ್ಲಿ ಇಲ್ಲಿದ್ದಾಗ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಲ್ಯಾಂಪ್ ಪೋಸ್ಟ್ ಕೊಟ್ಟರು ಗೆಲ್ತಾ ಇದ್ರು. ಈಗ ಅವಾಗ ನಿಮ್ ನಡೆದಿದೆ ಅಂತ ಹೇಳ್ತಾ ಇದ್ರೆ, ನಿಮ್ ಪರಿಸ್ಥಿತಿ ಏನಿದೆ ಅಂತ ಕೇಳ್ತಾ ಇರೋದಷ್ಟೇ. ಲೋಕಸಭಾ ಏನಾಯ್ತು, ಇದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡ್ಕೊಂಡ್ರೆ ಪ್ರತಿಪಕ್ಷ ಸ್ಥಾನ ಗೊತ್ತಾಗ್ತದೆ ಇಲ್ಲೇ. ಅಲ್ಲ ಪ್ರತಿಪಕ್ಷದ ಪ್ರತಿಪಕ್ಷ ಸ್ಥಾನನೂ ಸಹ ಅಲ್ಲ ಈ ಬಾರಿ ಬಿಡಿ ಸ್ವಲ್ಪ ಎಲ್ಲ ಪರಿಸ್ಥಿತಿಗೆ ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಾ? ಇವತ್ತು ರೀಜನಲ್ ಪಾರ್ಟಿ ಆಗ್ಬಿಟ್ಟಿದ್ದೀರಾ ನೀವು. ನೋ ಮೋರ್ ಯುವರ್ ನ್ಯಾಷನಲ್ ಪಾರ್ಟಿ, ರೀಜನಲ್ ಪಾರ್ಟಿ. ತೆಲಂಗಾಣದಲ್ಲಿ ಇದ್ದೀರಾ, ಮಹಾರಾಷ್ಟ್ರದಲ್ಲಿ ಏಕಸಾಥ್ ಸಿಂಧ ಬಿಟ್ರೆ ಇಲ್ಲ, ತಮಿಳುನಾಡಿನಲ್ಲಿ ಇದ್ದೀರಾ, ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಾರ್ತ್ ಈಸ್ಟ್ ಅಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಗುಜರಾತ್ ನಲ್ಲೂ ಕೂಡ ಎಷ್ಟು ಜನಕ್ಕೆ ಆಪರೇಷನ್ ಕಮಲ ಮಾಡಿ ತಗೊಂಡಿದ್ರೆ ನೋಡಿದ್ರಿ. ನಿಮ್ ಯೋಗ್ಯತೆಗೆ ಕರ್ನಾಟಕದಲ್ಲಿ ಒಂದ್ಸರಿ ಬಿಜೆಪಿ ಬರಕ್ ಸಾಧ್ಯ ಆಗಿಲ್ಲ. ಸ್ವಲ್ಪದ ಮೇಲೆ ನೀವು ಮಾತಾಡ್ತಾ ಇದ್ದೀರಾ. ವರ್ಷ ಕೇಂದ್ರದಲ್ಲಿ ನೀವು ಕೂತ್ಕೊಳ್ಳಿ. ಇಲ್ಲ ಅದಕ್ಕೆ ಸುಮ್ಮನೆ ಕುಂದ್ರಿ. 90 ಮಾರ್ಕ್ಸ್ ಸಾಧನೆ ಮಾಡಿ ಇಲ್ಲಿ ನೋಡಿ. ಏನ್ ಸ್ವೀಟ್ ಗೆದ್ದಿದ್ದೀರಾ ಅಷ್ಟೇ ಬಿಡಿ. ನಿಮ್ ಯಾಕೆ ಬೆಳೆಸ್ತೀರಿ? ಮೋದಿ ಗುಣಗಾನ ಮಾಡ್ಬಿಟ್ಟು ಇಲ್ಲ ಹೇಳ್ತಾರೆ ನಮಗೆ. ಹೇಳ್ರಿ, ಅದಕ್ಕೆ ಏನಾಯ್ತು? ಬಹಳ ಚೆನ್ನಾಗಿ ನಾನು ಈ ಸರ್ಕಾರ ಡಬಲ್ ಇಂಜಿನ್ ಮಾತಾಡ್ತಾ ಇದೆ. ಈ ಸರ್ಕಾರ ಇದ್ರ ಬಗ್ಗೆ ಈ ಸರ್ಕಾರ ಸಿಂಪಲ್ ಆಗಿ ಹೇಳ್ಬೋದು. ಈ ಸರ್ಕಾರ
ಮುಗಿಸ್ರಿ ಸುಮ್ಮನೆ. ಖರ್ಗೆ ಅವರೇ ಜಾಸ್ತಿ ಮಾತಾಡ್ಬೇಕು ಇವಾಗ ಸ್ವಲ್ಪ ಬೇಡ, ಬೇಡ, silent ಬಹಳ ಆಗಿ. ಜಾಸ್ತಿ ಇನ್ನೂ BP ಐತೆ ಇವಾಗ. ತಗೊಂಡ್ಬಿಡ್ರಿ. ಅದಕ್ಕೆ ನನ್ನ ಹೆಸರು ತಗೊಂಡಿದ್ದೀರಾ ಎದ್ದಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಬಹಳ ನೀವು ಪ್ರೀತಿ. ಗವರ್ನರ್ ಬಗ್ಗೆ ಹೇಳ್ತಾ ಇದ್ರಿ ಅದಕ್ಕೆ. ನಮ್ಮ ಯಾವ್ದು ಬಿಡಿ, ಇವಾಗ ಬರ್ತೀನಿ. ಯೂನಿವರ್ಸಿಟಿ ಬಗ್ಗೆ ಈಗ ಹೇಳ್ತಾ ಇದ್ರಿ ನಮ್ಮ ಸರ್- ಯುಪಿ ನಲ್ಲೂ ಹಂಗೆ ಇದೆ, ಗುಜರಾತ್ ಅಲ್ಲಿ ಹಂಗಿದೆ, ಮಹಾರಾಷ್ಟ್ರದಲ್ಲಿದೆ. ನೋಡಿ, ಇವ್ರು ಜನ ಬಂದ್ರೆ ಮಾಸ್ಟರ್ ಕೊಡಿ. ಸ್ಟ್ರೋಕ್ಗಳನ್ನ ಅಲ್ಲ, ಈ ಜನ ನಾವು ಬಂದ್ರೆ ಮಂತ್ರಿಗಳು ಬೇರೆಯವ್ರ ವಿರುದ್ಧ. ನಾನು ಎಷ್ಟು ಜನ ಹಿರಿಯ ಮಂತ್ರಿಗಳು ಬಿಟ್ಟು ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ. ನೀವು ಖುಷಿ ಪಡಬೇಕು. ಅದಕ್ಕೆ ನನ್ನ ಖುಷಿನ ವ್ಯಕ್ತಪಡಿಸ್ತಾ ಇದ್ದೀನಿ, ವ್ಯಕ್ತಪಡಿಸ್ತಾ ಇದ್ದೀನಿ. ಅರ್ಚನೆ ಧನ್ಯವಾದ. ಪ್ಯಾರ ಅಲ್ಲಿ ತನಕ ಹೋಗಕ್ಕೂ ಕಾಯಲ್ಲ ನೀವು. ಸನ್ಮಾನ್ಯ ಅಧ್ಯಕ್ಷರೇ. ನೋಡಿ, ಬನ್ನಿ ಅಂತ ಕರಿತೀವಿ. ಬಿಜೆಪಿ ಏನ್ ಸುಮ್ಮನೆ ಯಾಕೆ ಆಗ್ಲೇ ಸರಿ ಬೆಳೆಸ್ತೀರಪ್ಪ? ನಾವಿಲ್ಲ ಬಜೆಟ್ ಅಲ್ಲಿ ಪ್ರೀತಿಯಿಂದ ಮಾತಾಡ್ತಾ ಇದೀವಿ.